ಹಲೋ ಹಲೋ, ಹಲೋ. ನಿಮ್ಮ ಮಾವಂಗೆ ಧೂಪ ಆಗದೆ ಅಂದ್ರೆ ಹಬ್ಬ ಮಾಡಿದ್ದೆ. ಆ ನಿಮ್ಮ ಮಾವಂಗೆ, ನಮ್ಮ ಅಪ್ಪಂಗೆ. ಮತ್ ನಿಮ್ಮ ಇವ್ರು ಅನ್ನ ಬದುಕವ್ರೆ, ಯಾರು? ದೊಡ್ಡಪ್ಪರ್ ಏನ ಬದುಕಿದ್ರೆ. ದೊಡ್ಡಪ್ಪರ್ ಬದುಕೋರೆ. ಅಪ್ಪಂಗೆ ಕಿಡ್ನಿ ಫೇಲ್ ಆಗಿತ್ತು, ಸತ್ತೋಯ್ತಲ್ಲ. ಯಾಳೆ 3 ವರ್ಷ ಆಯ್ತು. ಮತ್ತೆ ಎಷ್ಟು ವರ್ಷದ ಮಗ ಇರೋದಿಗೆ? ನನಗೆ ಅಲ್ಲಿ 6 ವರ್ಷದ್ದು. ನಿನಗೆ ಗೊತ್ತಿಲ್ವಾ ಹುಟ್ಟಿಸ್ತವನ್ಗೆ? ನನಗೆ ಹುಟ್ಟಿಸ್ತಾನಿಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ವಾ ಹುಟ್ಟಿಸ್ತಾನಿಗೆ? ನಿಮ್ಮ ಅಮ್ಮನ ಹುಟ್ಟಿಸ್ತಾನಿಗೆ ನನಗೆ ಗೊತ್ತಿಲ್ವಾ? 6 ವರ್ಷದ ಮಗನ? 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತು ಗೊತ್ತಿಲ್ವಾ ನನಗೆ? ನಮ್ಮ ಅಪ್ಪ ನೀನು ನಮ್ಮಪ್ಪ ಊರಾಗಿದ್ದ. ಅವಾಗ ಎಷ್ಟು ಜನ ಬರ್ತಿದ್ರು? ಯಾವಾಗ? 3 ವರ್ಷ ಆಗಿ ನಿಮ್ಮ ಅಪ್ಪ ಸತ್ತೋದಾಗ ಎಷ್ಟು ಜನ ಮದುವೆ ಆಯ್ತು ನಿನ್ನ? ನೀನ್ ಕುಡ್ಗೆ ಅಂದಾಗ ನಿನ್ಗೇನ್ ಜ್ಞಾಪನ ಐತೆ? ಎಲ್ಲ ಮರ್ತೋಗಿದ್ಯಾ? ಹಬ್ಬ ದಿವಸ ನೀನು ನಿಮ್ಮಂತವ್ರಿದ್ರೆ 6 ವರ್ಷದ ಮಗ ಐತೆ ಅಂತೆ, 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತೆ, 6 ವರ್ಷದ ಮುಂದೆ ಮದುವೆ ಐತೆ ಅಂತ ನಾನು. ನಿನ್ಯಾರು ಕೆರೆನಗೂ ಅಲ್ವಾ? ನಮ್ಮ ಅಪ್ಪ ಸತ್ತೋಗೋದಕ್ಕೂ 6 ವರ್ಷದ ಮಗ ಇರೋದಕ್ಕೂ ಏನ್ ಸಂಬಂಧ? ನೀನ್ ಹೇಳ್ತಾ ಇರೋದೇನು? ನಿಮ್ಮ ಅಪ್ಪ ಸತ್ತೋಗಿ 3 ವರ್ಷ ಐತೆ ಅಂತ ಅಲ್ಲ ಹೇಳಿದ್ದು? ನಮ್ಮಪ್ಪ ಅಲ್ಲಲ್ಲ, ಅನ್ನ ತಿಂತೆ ಹೇಳ್ತಿಂತೆ ನೀನು. ನಾನು 6 ವರ್ಷದಾಗೆ ಮಗ ಐತೆ ನಿಂದು. ಓಯ್, ಏನು ಅಂದ್ರೆ ನಮ್ಮಪ್ಪ ಸತ್ತೋಗಿ 3 ವರ್ಷ. ನಾನ್ ಹೇಳ್ತಿರೋದು ನಮ್ಮ ಯಜಮಾನ್ರು. ನೀನು ನಮ್ಮಪ್ಪ ಸತ್ತೋಗಿ 3 ವರ್ಷ, ನಮ್ಮಪ್ಪ ಸತ್ತೋಗಿ 3 ವರ್ಷ ಆಗೋಕ್ಕೂ ನನ್ಗೆ 6 ವರ್ಷದ ಮಗ ನಿನ್ಗೆ ಹುಟ್ಟಿರೋದು ಮಗು ಇರೋದಕ್ಕೂ ಏನ್ ಸಂಬಂಧ? ಹಂಗಾರೆ ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಸತ್ತೋಗಿರೋದು. ಮತ್ತೀಗ ನೀನ್ ಕುಡ್ಗೆ ಅಂದಾಗ ತಡಿ, ನೀವು ಕುಡ್ಗೆ ಅಂದಾಗ ನಿನ್ಗೆ ಯಾವಾಗ ಕುಡ್ದು ಮನೆ ಕಂತಿದ್ದೆ, ಕಾಲು ಎತ್ಕೊಂಡು ಹುಚ್ಚ ಇಕ್ಕೊಂಡು ಹಾಸಿಗೆ ಮೇಲೆಲ್ಲ. ನನಗೆ ಗೊತ್ತದು, ನಿನ್ಗೇನು ಗೊತ್ತು? ಈಗ ಧೂಪ ಹಾಕಿದ್ದೀನಿ, ಧೂಪ ಹಾಕಕ್ಕೆ ಬರಲ್ವ ಮಾವಂಗೆ? ಅಲ್ಲಲ್ಲ, ನಾವು ಎಷ್ಟು ಜನ ಮದುವೆ ಇದೆಯಾ ಅನ್ನೋದು ಇದ್ರಾಗೆ ಗೊತ್ತಾಗತ್ತೆ. ನೀನು ಅಪ್ಪ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಧೂಪ ಹಾಕಕ್ ಬತ್ತೀಯೋ ಇಲ್ಲ ಇಲ್ವೋ ಅದನ್ನ ಅಂದ್ರೆ ಹೇಳು. ಯಾವ ಊರು ನಿಂದು? ಯಾವ ಊರು? ಬಂದ್ ಪಕ್ಕದಾಗ ಮನೆ ಕಂಡ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ವ ನಿಂಗೆ ಯಾವ ಊರು ಅಂತ? 6 ವರ್ಷದ ಮಗ ಐತೆ ಅಂದಲ್ಲ, ಅದಕ್ಕೆ 6 ವರ್ಷದ ಮಗ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತಲ್ಲ ಅಂತ ಕೇಳಕ್ಕೆ. ಅಪ್ಪ ಸ್ವಾಮಿ ನೋಡು, ನಿನ್ಗೊಂದು ನಮಸ್ಕಾರ ಮಾಡ್ತೀನಿ. ಹಬ್ಬದ ದಿವಸ ನೆಂಟ್ರೆಲ್ಲ ಬಂದವ್ರೆ, ಬಂದು ಧೂಪ ಹಾಕ್ಬಿಟ್ಟು ಮುಚ್ಕೊಂಡು ಆ ಮಗಿಗೆ ಏನೋ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ಬಿಟ್ಟು ಹೋಗ್ಬಿಡು. ನಾನು ಧೂಪ ಹಾಕೋಗ್ಲಿ, ನಮ್ಮ ಅಪ್ಪಂಗೆ ಆತ್ಮ ಶಾಂತಿ ಸಿಗ್ಲಿ ಅಂತ ನಿಂಗೆ ಫೋನ್ ಮಾಡಿರೋದು ಅಷ್ಟೇನೆ, ಇನ್ನೇನಕ್ಕೂ ಮಾಡಿಲ್ಲ. ನಿನ್ನ ಹತ್ರ ಏನೈತೆ ಪುಡ್ಗೋಸಿ ಹೇಳು ಕಿತ್ಕೊಳಕ್ಕೆ? ನಂತವೆಲ್ಲ ಕಿತ್ಕೊಂಡು ಹೋಗಿದ್ದೆ, ನಮ್ಮ ಮನೆ ಹಾಳು ಮಾಡಿದ್ಯಾ. ಇವತ್ತು ನಮ್ಮ ಅಪ್ಪಂಗೆ ಆತ್ಮ ಸಾಕ್ಷಿ ಸಿಗ್ಲಿ, ಬಂದು ಪೂಜೆ ಮಾಡ್ಬಿಟ್ಟು ಹೋಗಿ ಧೂಪ ಹಾಕ್ಬಿಟ್ಟು. ಎಲ್ಲಿರೋದು ನಿಮ್ಮೂರು? ಆಗುಲ್ಗುಂಟೆ ಅಪ್ಪ, ಮೆಡಿಕಲ್ ಕಾಲೇಜ್ ಪಕ್ಕ. ಆಗುಲ್ಗುಂಟೆ ಪಾಳ್ಯ. ಅಲ್ಲಿಗೆ ಬಂದ್ರೆ ನನ್ನ ಯಾರು ಕೆರೆನಾಗೂ ಅಲ್ವಾ? ಇಷ್ಟೊಂದ ಕಳ್ತನ ಮಾಡಕ್ ಬಂದಿದೆ ಅಂತ ಇಟ್ಕೊಂಡು ಮರ್ಗಿರಿ ಕಟ್ಟಿರೆ ಅವರು. ಯಾರೇನು ನೀನು ನೋಡಿದ್ರೆ? ನಾನು 9 ವರ್ಷದಿಂದ ಅಲ್ಲೇ ಇರೋದು. ನಾನು ನಿನ್ನ ಪರಿಚಯ ಹಾಕಿಂತ ಮುಂಚೆಯಿಂದನು ಅವರು ನಿನ್ನೆಲ್ಲ ನೋಡಿರೋದು, ನಿಮ್ಮ ಮನೆಗೆ ಬಂದಿರೋದೆಲ್ಲ ಗೊತ್ತೈತೆ. ನಿಂಗೆ ಮದುವೆ ಆಗಿರೋದು ನಿಮ್ಮ ಬಳ್ಳಾಪುರದಾಗ ಎಷ್ಟೋ ಜನ ಹೇಳೋರು ನನಗೆ. ನಿಮ್ಮ ಯಜಮಾನ್ರು ಅಲ್ಲಿ ಗಾಡಿ ತಗೊಂಡು ಆ ಕಡೆ ಭೀಮ್ಸೋತಾವಿದ್ರು, ಬಸ್ ಸ್ಟ್ಯಾಂಡಾಗಿದ್ರು, ಮಂಡಿಪೇಟೆಗೆ ಸಿಕ್ಕಿದ್ರು ಅಂತ ಎಲ್ಲರೂ ನೋಡೋರೆ. ಯಾರು ನೋಡಿದ್ದು ಏನಿಲ್ಲ ನಿಂದು ನಂದು. ಬಾ, ಮಂತಾಗ ಬಂದು ಧೂಪ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ನಂಗೆ ಹೋಗು. ಆಯ್ತಕ್ಕ. ಆಯ್ತಕ್ಕ, ಬರ್ತೀನಿ. ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೇ. ನನ್ನ ಹಾಳು ಮಾಡಿದ್ದೆ ಅಂತ ಕೇಳ್ದೆ, ಹಾಳು ಮಾಡಿದೆ. ಇನ್ನಾರು ನೀನು ಹಾಳು ಮಾಡಿದ್ದೇನೋ? ನೀನೇ ಹಾಳು ಮಾಡಿರೋದು. ನನ್ನ ಇನ್ನಾರು ಹಾಳು ಮಾಡಕ್ಕೆ ಬಂದಂಥವ. ನನ್ನ ದುಡ್ಡು ಕಾಸು ಒಡವೆ ಎಲ್ಲ ಕಿತ್ಕೊಂಡು ಕುಡ್ದು. ಮೊನ್ನೆ ಇನ್ನೂ ಮೊಬೈಲ್ ತಗೊಂಡಲ್ಲ ರೆಡ್ಮಿ, ನನ್ನ ದುಡ್ಡು ಇಸ್ಕೊಂಡೋಗಿ. ಆವತ್ತು ಯಾರೋ ನೆನ್ನೆ ಸತ್ತೋಗಿದ್ರೆ ಹೋಗಿ 500 ರೂಪಾಯಿ ದೊಡ್ಡ ಮನುಷ್ಯನಂಗೆ ಕೊಡ್ತೀಯ ಅಂತಲ್ಲ, ಮಣ್ಣು ಮಾಡಿಬಿಡ್ರಿ ಅಂತ. ನೀನು ಹೋಗ್ತೇನೆ ನನ್ನ ಹೆಕ್ಡ ಸಿಯಾಕ 500 ರೂಪಾಯಿಗೆ ಮಣ್ಣು. ನೀನು ಏನು ಮಾಡ್ತೀಯ ಏನು ಬಿಡ್ತೀಯ ಊರಾಗೆ ಎಲ್ಲ ಗೊತ್ತಾಗುತ್ತೆ ಕಣ್ಚಿನ್ನು ನನಗೆ. ನೀನು 500 ರೂಪಾಯಿ ಕೊಟ್ಟಿದ್ದು ಗೊತ್ತಾಗುತ್ತೆ ನನಗೆ, ಯಾರು ಸತ್ತೋಗಿದ್ರು ಅಂತಲೂ ಗೊತ್ತಾಗುತ್ತೆ ನನಗೆಲ್ಲ. ನಾನೆಲ್ಲ ಲಿಂಕ್ ಮಡಗಿದ್ದೀನಿ, ನಂಗೆ ಗೊತ್ತೈತೆ ಯಾರ್ಯಾರು ಹೇಳ್ತಾರೆ ಎಲ್ಲ ನನಗೆ. ನಿಮ್ಮ ಅಮ್ಮನಾಕಿ ಅಂತದೊಂದು ಒಳ್ಳೆ ಕೆಲಸ ಮಾಡಿ ಇದು ಅಪರೂಪಕ್ಕೆ ಹುಟ್ಟ ಜನ್ಮ. ನಿನ್ನಂಗೆ 6 ವರ್ಷಕ್ಕೊಬ್ರು 3 ವರ್ಷಕ್ಕೊಬ್ರು ಮದುವೆ ಮಾಡ್ಕೊಂಡು ಅಪ್ಪದಾಗ ಒಬ್ಬ, ಅಪ್ಪಿದ್ದಾಗ ಒಬ್ಬ, ಅಪ್ಪ ಧೂಪಕ್ಕೊಬ್ಬ, ಆಮೇಲೆ ಧೂಪ ಹಾಕಿದ್ಮೇಲೆ ಒಬ್ಬ, ಆಮೇಲೆ ಒತ್ತುಟ್ಟಿರೋ ಒಬ್ಬ, ಒತ್ತು ಮುಣಕಿರೋ ಒಬ್ಬ ಅಲ್ಲ ಕಳ್ಳ ಚಿನಾಲಿ. ನಿಮ್ಮ ಅಮ್ಮನಡ ಇದು ಒಂದು ಜನ್ಮ, ಪವಿತ್ರವಾದ ಜನ್ಮ ಭೂಮಿ ಮ್ಯಾಗ ಬಂದೈತೆ. ಅಚ್ಚುಕಟ್ಟಾಗಿ ಬಾಳ್ವೆ ಮಾಡಿ ಕಲ್ತ್ಕ. ಅಪ್ಪ ಬಿಟ್ಟಿದ್ಯಾ ಅಷ್ಟೇ ನೀನು, ಅದೊಂದು ಬಿಟ್ಟಿದ್ದೀನಿ, ಎಲ್ಲ ಮಾಡ್ಬಿಟ್ಟಿದ್ಯಾ ನೀನು. ಗೊತ್ತಾಯ್ತಾ?
ನಮ್ಮ ಅಪ್ಪ ಅಮ್ಮನೇ ನಂಗೆ ಅಂದಿಲ್ಲ. ನರಸಿಂಹರಾಜು ಅಂತ ಇವತ್ತು ಕರೆದಿಲ್ಲ ನನ್ನ ಹೆಸರು ಹಿಡ್ಕೊಂಡು ಬಾರ್ ಪಾಪ ಹೋಗ್ ಪಾಪ ಬಾರ್ ಪಾಪ ಅಂತ ಅನ್ನೋದು ತಲೆ ಹಿಡ್ಕೊಂಡೆ.